ನೂತನ ಅಧಿಕಾರವನ್ನು ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಸುವರ್ಣ ನ್ಯೂಸ್ನೊಂದಿಗೆ ರೂಪಾ ಮಾತನಾಡಿದ್ದಾರೆ. ನಮ್ಮ ಪ್ರತಿನಿಧಿ ರಮೇಶ್ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಹೌದು, ನಾನು ಸ್ಟ್ಯಾಂಡ್ ಬೈ ಮೈ ರಿಪೋರ್ಟ್ ಅಷ್ಟೇ. ನಾನು ನನ್ನ ವರದಿಗೆ ನಾನು ಬದ್ಧ, ಹಾಗೂ ಟ್ರಾನ್ಸ್ಫರ್ ಮಾಡಿರೋದಕ್ಕೆ ನನಗೆ ಯಾವುದೇ ಬೇಜಾರಿಲ್ಲ. ಯಾವುದು ಗೌರ್ಮೆಂಟಲ್ಲಿ ಪನಿಷ್ಮೆಂಟ್ ಪೋಸ್ಟಿಂಗ್ ಅನ್ನೋದು ಇರೋದಿಲ್ಲ. ಸೊ ನಾನು ಜಾಯಿನ್ ಆಗಿದ್ದೀನಿ ಹೊಸ ಪೋಸ್ಟಿಂಗ್, ಮತ್ತು ಎನ್ಕ್ವೈರಿ ಬಹಳ ನ್ಯಾಯಪರವಾಗಿ ನಡೆಯುತ್ತೆ, ಹಾಗೂ ನಾನು ಹೇಳಿರೋ ವರದಿಯಲ್ಲಿ ಹೇಳಿರೋ ಹಾಗೆ ಎಲ್ಲ ಇರೆಗ್ಯುಲಾರಿಟೀಸು ಹೊರಗೆ ಬರುತ್ತೆ ಮತ್ತು ಸಾಲ್ವ್ ಆಗುತ್ತೆ ಅಂತ ನಾನು ಆಶಾವಾದಿ ಆಗಿದ್ದೀನಿ. ಮೇಡಮ್, ಈಗ ನೀವು ಅಲ್ಲಿಗೆ ಹೋಗಿ ಕೆಲವೇ ದಿನಗಳಲ್ಲಿ ಈಗ ಅಂದರೆ ಟ್ರಾನ್ಸ್ಫರ್ ಮಾಡ್ತಾರೆ, ಅದನ್ನು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತಲೇ ಈಗ ಬಿಂಬಿಸಲಾಗ್ತಾ ಇದೆ. ನಿಜಕ್ಕೂ ಇದು ಪನಿಷ್ಮೆಂಟ್ ಇಲ್ಲ ಆ ಥರ ಏನು ಗೌರ್ಮೆಂಟಲ್ಲಿ ಯಾವುದು ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಂತ ಯಾವುದು ಇರೋದಿಲ್ಲ. ಎಲ್ಲ ಪೋಸ್ಟು ಈಕ್ವಲ್ ಇರುತ್ತೆ. ಸೊ ಟ್ರಾನ್ಸ್ಫರ್ ಈಸ್ ಪ್ರೆರೋಗೇಟಿವ್ ಆಫ್ ದ ಗೌರ್ಮೆಂಟ್ ಯಾರನ್ನ ಕೂಡ ಯಾವಾಗ ಟ್ರಾನ್ಸ್ಫರ್ ಮಾಡ್ಬೋದು ಆ ಸರ್ಕಾರಿ ನೌಕರರನ್ನ. ಸೊ ಹಾಗಾಗಿ ನಾನು ಅದನ್ನು ಪಾಲನೆ ಮಾಡಿದ್ದೀನಿ. ಥ್ಯಾಂಕ್ ಯು. ಮೇಡಮ್, ಈಗ ನೀವು ಜೈಲಿಗೆ ಹೋದ ನಂತರ ಏನಿದೆ, ಅದಾದ ನಂತರ ಜೈಲಲ್ಲೇ ಕೈದಿಗಳಲ್ಲಿ ಎರಡು ವಿಭಾಗ ಆಗಿದೆ. ನೀವೊಂದು ಕಡೆ ನಿಮ್ಮನ್ನು ಸಪೋರ್ಟ್ ಮಾಡುವಂಥದ್ದು, ಅಥವಾ ನೀವೇನು ಮಾಡಿದ್ರಿ ಅದನ್ನು ಕೃಷ್ಣಕುಮಾರ್ ಅವರಿಗೆ ಸಪೋರ್ಟ್ ಮಾಡುವಂಥದ್ದು ಎರಡು ಗುಂಪುಗಳಾಗಿದೆ. ನಿಜಕ್ಕೂ ಆ ರೀತಿಯ ಎರಡು ಗುಂಪುಗಳಿದೆಯಾ ಅಂತ ಬಗ್ಗೆ ನಾನು ಯಾವುದು ಮಾತಾಡಲ್ಲ, ಮತ್ತು ಆ ಥರ ಯಾವುದೇ ಗುಂಪುಗಾರಿಕೆನೂ ಇಲ್ಲ. ಮೇಡಮ್, ಈಗ ನಿಮ್ಮ ಕುಟುಂಬದಲ್ಲಿ ಕೂಡ IAS ಆಫೀಸರ್ ನಿಮ್ಮ ಹಸ್ಬೆಂಡ್ ಇದ್ದಾರೆ. ನಿಮಗೆ ನೈತಿಕ ಧೈರ್ಯ ಕುಟುಂಬದಲ್ಲಿ ಯಾವ ರೀತಿಯಾಗಿ ತುಂಬ್ತಾ ಇದ್ದಾರೆ? ನಾನು ಸ್ಟ್ರಾಂಗ್ ಆಗಿದ್ದೀನಿ. ಅವರು ಇನ್ಸ್ಪಿರೇಷನ್, ಹಿ ಮೋಟಿವೇಟ್ಸ್ ಮೀ, ಅಷ್ಟೇ ಸಾಕು. ಮೇಡಮ್, ಈಗ ಇಡೀ ರಾಜ್ಯ ಸರ್ಕಾರದಲ್ಲಿ ಈ ರೀತಿಯಾದಂಥ ಒಂದಷ್ಟು ಇಲಾಖೆಯಲ್ಲೇ ಕಿರುಕುಳ ಅನುಭವಿಸ್ತಾರೆ ಅಂತ, ಈ ಬೇಡದ ಕೆಲಸ ಮಾಡ್ತಾರೆ ಅಂದರೆ ಅಂತಹ ಅಧಿಕಾರಿಗಳಿಗೆ, ಅಂದರೆ ಎಲ್ಲೋ ಒಂದು ಕಡೆ ಸರ್ಕಾರದ ವ್ಯವಸ್ಥೆಯನ್ನು ಬೇಸತ್ತಿರುವಂಥ ಅಂತಹ ಅಧಿಕಾರಿಗಳಿಗೆ ನಿಜಕ್ಕೂ ನಿಮ್ಮ ಕೆಲಸ ಏನಿದೆ ಅದು ಖುಷಿ ಕೊಡುವಂತಹದ್ದು, ಮಾರಲಿ ಸಪೋರ್ಟ್ ಮಾಡುವಂಥ ಅಂಥ ಅಧಿಕಾರಿಗಳಿಗೆ ಏನು ಹೇಳ್ತೀವಿ ಮೇಡಮ್? ಇಲ್ಲ, ನಾನೇನು ಹೇಳೋದಿಲ್ಲ. ಸರ್ಕಾರಿ ಕೆಲಸ ಎಲ್ಲ ತೆಗೀರಿ, ರೂಲ್ಸ್ ಪ್ರಕಾರ ಮಾಡಬೇಕಾಗತ್ತೆ. ನಾನು ಮಾಡಿದ್ದೀನಿ, ಎಲ್ಲರೂ ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ, ಅಷ್ಟೇ. ಅದು ಮತ್ತೇನು. ಥ್ಯಾಂಕ್ ಯು ವೆರಿ ಮಚ್. ಸೊ ಇದಿಷ್ಟು DIG ರೂಪಾ ಅವ್ರು ಹೇಳುವಂಥ ಟ್ರಾನ್ಸ್ಫರ್ ಆಗಿದೆ, ಪನಿಷ್ಮೆಂಟ್ ಟ್ರಾನ್ಸ್ಫರ್ ಅಲ್ಲ ಅನ್ನುವಂಥದ್ದನ್ನು ಅವರು ಕೂಡ ಹೇಳ್ತಾ ಇದ್ದಾರೆ. ನಿಜಕ್ಕೂ ಈ ವರ್ಗಾವಣೆ ಆದ ನಂತರ ಸುವರ್ಣ ನ್ಯೂಸ್ಗೆ ನೀಡುವಂಥ ಮೊಟ್ಟ ಮೊದಲ ಸಂದರ್ಶನದಲ್ಲಿ ಅವರ ಮನದಾಳದ ಮಾತನ್ನು ಹೇಳಿರುವಂಥದ್ದು. ಕ್ಯಾಮ್ರಾಮನ್ ವಾಲಿ ಜೊತೆ ರಮೇಶ್, ಸುವರ್ಣ ನ್ಯೂಸ್, ಬೆಂಗಳೂರು.